ಒಡವೆ ತಗೊಂಡು ಬಂದಿದ್ದೀರಾ? ಯಾರ್ದಿದು ಒಡವೆ? ನಮ್ಮ ಮನೇಲಿ ನಾನು ನನ್ನ ಹೆಂಡ್ತಿ ಕೊಡಿಸಿದ್ದೆ ತರ್ತರದ್ದು. ಅವಳು ಏನು ಹಾಕೊಂಡ್ರೆ ಏನಕ್ಕೆ ಬಂದಂಗೆ, ಅವಳು ಏನು ಚೆನ್ನಾಗಿ ಕಾಣಿಸಲ್ವಲ್ಲ, ಅದಕ್ಕೆ ನಿನಗೆ ಎತ್ಕೊಂಡು ಬಂದುಬಿಟ್ಟೆ. ಚೆನ್ನಾಗಿದ್ದಾವಲ್ವಾ ಸರ ಸಟ್ಟೆಲ್ಲ ನಾನು ಹೊಸ ತಗೊಂಡು ಬಂದು ಕೊಟ್ಟಿದ್ದೆ. ಅದಕ್ಕೇ ಇವಾಗ ಅವಳಿನ್ನೇನು ಹಾಕಮಲ್ಲ, ಏನಿಲ್ಲ. ಅವಳು ಹಾಕೊಂಡ್ರು ಅಷ್ಟು ಚೆನ್ನಾಗಿ ಕಾಣೋದು ಅಷ್ಟ್ರಾಗೆ ಐತೆ. ನೀನು ಹಾಕೋಬಿಟ್ರೆ ಇದೊಂದು ಸೂಪರಾಗಿ ಕಾಣ್ತೀಯ, ಅದಕ್ಕೆ ತಗೊಂಡು ಬಂದೆ. ಮತ್ತೆ ನಿನ್ನ ಹೆಂಡತಿ ಗೊತ್ತಾದ್ರೆ ಅವಳು ಏನು ನನ್ನೇನು ಬೈಯಲ್ವಾ? ಹಾಂ, ನನಗೆ ತಗೊಂಡು ಬಂದು ಕೊಟ್ಟರೆ ಒಡವೆ ಎಲ್ಲಾನು? ಅಯ್ಯೋ ಅವಳ್ದು ಏನು ಹೇಳ್ತೀಯ ತಗೋ. ಅವಳೇನು ಸುಮ್ಮನೆ ನನಗೆ ಆಟೋ ಕುಂಟು ಲೆಕ್ಕಕ್ಕಿಲ್ಲ ಅಷ್ಟೇ. ಸುಮ್ಮನೆ ಹೆಂಡ್ತಿ ಅನ್ನೋ ಥರ ಇದ್ದಾಳೆ ಅನ್ನೋದೊಂದು ಹೆಸರು. ಸುಮ್ಮನೆ ಇದ್ದಾಳೆ ಅನ್ನೋದಕ್ಕೆ ನಾನು ಇಟ್ಕೊಂಡಿದ್ದೀನಿ ಅಷ್ಟೇ ಅವಳನ್ನ. ನಾನು ನಿನ್ನೆ ನಿಮ್ಮ ಮನೆ ಹತ್ರ ಬಂದಿದ್ದೆ, ನೀವು ಇರಲಿಲ್ಲ. ಹೌದಾ, ನಮ್ಮನೆ ಹತ್ರ ಬಂದಿದ್ದ ನೀನು? ಹೌದು ಬಂದಿದ್ದೆ, ನೀವು ಇರಲಿಲ್ಲ. ನಿಮ್ಮನ್ನು ನೋಡ್ಬೇಕಂತಲೇ ಬಂದೆ. ಹಂಗೆ ಜ್ಞಾನನ ಮಾತಾಡಿಸ್ಕೊಂಡು ಬಂದೆ. ಯಾಕೆ ಅಂತ ಕೇಳಿದ್ಲು ನಿನ್ನ ಹೆಂಡ್ತಿ, ಯಾಕೆ ಬಂದಿದ್ದೆ ಅಂತ ಅಂದ್ಲು. ಜ್ಞಾನನ ಮಾತಾಡ್ಸಕ್ಕೆ ಬಂದಿದ್ದೆ ಅಂತ ಹೇಳ್ದೆ. ಅವಳನ್ನ ಮಾತಾಡಿಸ್ಕೊಂಡು ಹಂಗೆ ಬಂದೆ. ನಾನು ಏನಾನ ಕೇಳೋಣ ಅಂತ ಅಂದ್ಕೊಂಡೆ. ಅವಳೇ ಹೇಳ್ತಾ ಇದ್ಲು, ನಮ್ಮ ಮನೆಯವರು ನನ್ನ ಹಾಗೆ ನೋಡ್ಕೊತಾರೆ, ಹೀಗೆ ನೋಡ್ಕೊತಾರೆ, ನನ್ನ ಅಷ್ಟು ಪ್ರೀತಿ ಮಾಡ್ತಾರೆ, ಇಷ್ಟು ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಾ ಇದ್ಲು. ನೀವು ನಿಜವಾಗ್ಲೂ ಅವಳು ಪ್ರೀತಿ ಮಾಡ್ತಾ ಇಲ್ವಾ? ಸುಮ್ಮನೆ ಮಾತಾಡಿಸ್ಬೇಕಲ್ಲ. ಸುಮ್ಮನೆ ಅವಳ ನನಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳಿದ್ನಲ್ಲ. ಸುಮ್ಮನೆ ನಾನು ಹಂಗೆ ಮಾತಾಡಿಸ್ಕೊಂಡು ಸುಮ್ಮನೆ ಮೇಲ್ಮೇಲೆ ನೋಟಕ್ಕೆ ನೀನು ಹಾಗೆ ಹೀಗೆ ಅವಳನ್ನೊಂದು ಸ್ವಲ್ಪ ಹೊಗಳು ಬಿಟ್ಟರೆ ಸ್ವಲ್ಪ ಅವಳು ಮೇಲಕ್ಕೆ ಹೋಗ್ತಾಳೆ. ಅದಕ್ಕೆ ಹೊಗಳ್ತೀನಿ ಅಷ್ಟೇ ಅವಳ ಮುಂದೆ. ಏನೆಂದ್ರೆ ನನ್ನ ಮನಸ್ಸಾಗೆ ಅವಳಿಲ್ಲ. ನನ್ನ ಮನಸ್ಸಿನ ತುಂಬ ನೀನೇ ತುಂಬ್ಕೊಂಡಿದೀಯ. ಓ ಹೌದಾ, ಹಂಗಾದ್ರೆ ನಾನೇ ಇದ್ದೀನ ನಿಮ್ಮ ಮನಸ್ಸಲ್ಲಿಲ್ಲ? ಹಂಗಾದ್ರೆ ನಿಮ್ಮ ಹೆಂಡತಿ ಇಲ್ವಾ? ಇಲ್ಲಪ್ಪ, ಅಲ್ಗೂ ಬೆಳಿಗ್ಗೆ ಕೇಳಿದ್ಲು, ನೀವು ಯಾರನ್ನಾದ್ರೂ ಇಷ್ಟಪಡ್ತೀರಾ ಅಂತ ಹೇಳಿ. ನೀನಿರಬೇಕಾದ್ರೆ ನಾನು ನಮ್ಮ ಮನೇಲೇ ಬಂಗಾರ ಇಟ್ಕೊಂಡು ಹೋಗಿ ಕಬ್ಬಣ ತಾಮ್ರ ಎಲ್ಲ ಯಾಕೆ ನೋಡೋಣ ಅಂತ ಹೇಳಿ ಸ್ವಲ್ಪ ಉಬ್ಬಿಸ್ದೆ. ಮತ್ತೆ ಸುಮ್ಕಾದ್ಲು. ನೆನ್ನೆ ಸ್ವಲ್ಪ ಲೇಟಾಗಿ ಹೋದ್ನಾ ಮನೆಗೆ, ಅದಕ್ಕೆ ಮಾಡ್ಕೊಂಡು ಕೂತ್ಕೊಂಡಿದ್ಲು. ನಾನು ಸುಮ್ಮನೆ ಅವಳನ್ನೇನು ಹೊಗಳ್ತೀನಿ, ಹೊಗಳಿ ಅಟ್ಟದ ಹಚ್ಚಿ ಕೈ ಬಿಡ್ತೀನಿ ಅಷ್ಟೇ. ನಾನೇನು ಅವಳನ್ನ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ತಗೋ ನಿನಗೆ ಸರ ಹಾಕೋ, ಇದನ್ನೆಲ್ಲ ಹಾಕೊಂಡ್ರೆ ನೀನು ಹಿಂಗೆ ಕಾಣ್ತೀಯ, ದೇವತೆ ಕಣ್ಣಂಗೆ ಕಾಣ್ತೀಯ. ಅಲ್ಗೂ ಕೇಳಿದ್ಲು, ಮೇಕಪ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣ್ತೀನಾ ನಾನು ಅಂತ ಹೇಳಿ. ಅಯ್ಯೋ ನೀನು ಮೇಕಪ್ ಮಾಡ್ಕೊಂಡ್ರೆ ಮತ್ತೆ ಚೆನ್ನಾಗಿ ಕಾಣೋದು, ಆರ್ಡಿನರಿ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಅವಳಿಗೆ ಸುಮ್ಮನೆ ಹಿಂಗೆ ನಾನು ನುಗ್ಗೆ ಮರ ಹತ್ತಿಸ್ದೆ. ಹತ್ತುತ್ತಾಳೆ ಅವಳೇನು, ನುಗ್ಗೆ ಮರ ಹತ್ತಿಸಿದ್ರೆ ಹತ್ತುತ್ತಾಳೆ. ನಮ್ಮ ಮನೆಯವ್ರು ಹತ್ತಿಸ್ತಾರೆ ಬಿಡು, ಹತ್ತಾನ ಅಂತ ಹತ್ತು ಬಿಡ್ತಾಳೆ. ನಾನು ಹತ್ತಿಸಿ ಕೈ ಬಿಡ್ತೀನಿ ಹೆಂಗಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಅಷ್ಟೇ. ಓ ಹಂಗೆ. ಏನೇಂದ್ರೂ ನಿಮ್ಮ ಹೆಂಡತಿ ಮೇಲೆ ನಿಮ್ಗೆ ಇಷ್ಟ ಇಲ್ಲ ಅಲ್ಲೇ? ನನ್ನ ಮೇಲೆ ಜಾಸ್ತಿ ಇಷ್ಟ ನಿಮ್ಗೆ ಅಲ್ವೇ? ಹಾಗಾದ್ರೆ ನೀವು ಬೇರೆ ಹುಡುಗಿನ ಯಾವ ಹುಡುಗಿನ ನೋಡಿರ್ಲಿಲ್ವಾ? ನನ್ನ ಬಿಟ್ಟರೆ, ನಿಮ್ಮ ಹೆಂಡತಿನ ಬಿಟ್ಟರೆ? ಅಯ್ಯೋ ಬೆಂಗಳೂರಲ್ಲಿ ಒಂದು 3-4 ಯಾರ್ಯಾರೋ ಸಿಗ್ತಾಯಿದ್ರು ನಿನ್ನಂತಾರೆ. ಅವರು ಅಂದರೆ ನಿನ್ನ ಥರ ಯಾರೂ ಬರೋದಕ್ಕಾಗಲ್ಲ. ಬೆಂಗಳೂರಲ್ಲಿ ಒಂದು 3-4 ಒಳ್ಳೊಳ್ಳೆ ಹುಡುಗಿಯರಿದ್ದಾರೆ. ಅವರು ಈಗಲೂ ಫೋನ್ ಮಾಡ್ತಾ ಇರ್ತಾರೆ, ಮಾತಾಡ್ತಾ ಇರ್ತೀನಿ ಅಷ್ಟೇ. ಒಂದು 3-4 ಇದ್ದಾರೆ. ಅವರು ತುಂಬ ಚೆನ್ನಾಗಿದ್ದಾರೆ. ವೆಯ್ಟು ನೋಡೋಕೆ ಪರ್ಸ್ನಾಲಿಟಿ ತುಂಬ ಚೆನ್ನಾಗಿದ್ದಾರೆ. ಅಂದರೆ ನಿನ್ನ ಮುಂದೆ ಯಾರೂ ಸರಿಸಾಟಿಲ್ಲ ಲಕ್ಷ್ಮಿ. ನಿನ್ನ ಧೈರ್ಯನೇ ಧೈರ್ಯ, ನಿನ್ನ ಕದರು. ನಿನ್ನ ಧೈರ್ಯಕ್ಕೆ ನಾನು ಮೆಚ್ಚಿಬಿಟ್ಟೆ. ನೀನು ಯಾರಿಗೂ ಹೆದರ್ಕೊಳ್ಳಲ್ಲ, ನ್ಯಾಯ ರೀತಿಯಿಂದ ಮಾತಾಡ್ತೀಯ ಸರಿಯಾಗಿ. ಮತ್ತೆ ಅಲ್ಲಿ ತಪ್ಪಿಡ್ಕೊಂಡು ಇನ್ನೊಬ್ರು ಮಾತಾಡೋದಕ್ಕಾಗಲ್ಲ, ಹಂಗೆ ಮಾತಾಡ್ತೀಯ. ಅದಕ್ಕೆ ನನಗೆ ತುಂಬ ಇಷ್ಟ. ಏನು ಮಾಡಲಿ, ಬೆಂಗಳೂರು ಹುಡುಗಿಯರು ಕರಿತಾ ಇರ್ತಾರೆ, ಏನ್ರಿ ಬರಲೇ ಇಲ್ಲ, ಭಾಳ ದಿವಸ ಆಯಿತು ಬನ್ನಿರಿ ಅಂತ ಕರಿತಾ ಇರ್ತಾರೆ. ನಾನೇ ಹೋಗಿಲ್ಲ, ಹೋಗ್ಬೇಕು. ಮಾತಾಡ್ಸ್ಕೊಂಬರ್ಬೇಕು ಅವ್ರನ್ನೂ ಹೋಗಿ. ಹೌದೇನು? ಹಾಗಾದ್ರೆ ಬೆಂಗಳೂರು ಹುಡುಗಿಯರು ಇದ್ದಾರೇನು? ನೋಡಪ್ಪ, ಬೆಂಗಳೂರು ಹುಡುಗಿನೂ ಪರಿಚಯ ಮಾಡ್ಕೊಂಡು ನನ್ನೂ ಪರಿಚಯ ಮಾಡ್ಕೊಂಡಿದ್ಯಾ. ಸುಮ್ಮನೆ ಹಾಗೆ ಹಾಯ್ ಬಾಯ್ ಅಂದ್ಕೊಂಡು ಸುಮ್ಮನೆ ಮಾತಾಡ್ತೀನಿ ಅಷ್ಟೇ ಟೈಮ್ ಪಾಸಿಗೆ. ಇವಳು ಮಮತ ಯಾವಾಗಾದ್ರೂ ಮಮತ ಮುಷ್ಣಿ ಮಾಡಿಕೊಂಡು ಮಾತಾಡ್ಸಲ್ವಲ್ಲ, ಅವ್ರ ಹತ್ರ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊತಿದ್ದೆ ಅಷ್ಟೇ. ಸುಮ್ಮನೆ ಹಿಂಗೆ ಬಾಯ್ ಅಂದ್ಕೊಂಡು ಮಾತಾಡ್ತಿದ್ದೆ ಅಷ್ಟೇ. ಅಲ್ಲೂ ಬೇಜಾನು ಹುಡುಗಿಯರು ನನಗೆ ಪರಿಚಯ ಇದ್ದಾರೆ. ಜಾಸ್ತಿ ಇವಳಿಗೆ ಗೊತ್ತಿಲ್ಲ ಅಷ್ಟೇ. ಇವಳು ನನ್ನ ಗಂಡ ಒಳ್ಳೆಯವನು, ಯಾಕಂದರೆ ಅವಳಿಗೆ ಬೇಕಾಗಿರೋ ಸೀರೆ ಅದು ಇದು ತಂದು ಕೊಡ್ತಿದ್ನಲ್ಲ. ಬೇಕಾದರೆ ಎಲ್ಲ ನಾನು ಎಲ್ಲ ಉಮ್ಮಗಳನ್ನ ಬೇರೆ ಒಡವೆ ತಂದು ಕೊಟ್ಟಿದ್ದೀನಿ. ಇದೊಂದು ಸ್ವಲ್ಪನೇ ಚಿನ್ನದ್ದು ಮೊನ್ನೆ ತೊಗೊಂಡು ಬಂದು ಕೊಟ್ಟಿದ್ದು, ಯಾವುದೋ ದುಡ್ಡಾಗಿತ್ತು ಅದನ್ನು ತೊಗೊಂಡು ಬಂದು ಕೊಟ್ಟಿದ್ದೆ. ಇದ್ದಿದ್ದೆಲ್ಲ ಉಮ್ಮಗಳ ಒಡವೆ ಅವಳ ಹತ್ರ ಇರೋದು, ಅವಳು ಹಾಕೊಂಡಿರೋದೆಲ್ಲ ಅದೇನೇನೆ. ಅದಕ್ಕೆ ನಾನು ಬಂಗಾರದ ನೀರು ಬಿಡಿಸ್ಬಿಟ್ಟು, ನೋಡಿ ಚಿನ್ನ ನಿನಗೆ ಎಷ್ಟೊಂದು ಒಡವೆ ಮಾಡಿಸ್ಕೊಂಡು ಬಂದು ಕೊಟ್ಟಿದ್ದೀನಿ ಅಂತ ಹೇಳಿ ಕೊಡ್ತಾಯಿದ್ದೆ. ಆ ಗೂಬೆ ನಂಬೋದು. ನನ್ನ ಗಂಡ ಬಂಗಾರ ತಂದಾಕ್ತಾ, ನನ್ನ ಗಂಡ ಚಿನ್ನದ ಒಡವೆ ಮಾಡ್ಸಾಕ್ತಾ ಅಂತ ಹೇಳಿ ತುಂಬ ಖುಷಿ ಪಡೋಳು. ಅದು ಗೊತ್ತಾಗಲ್ಲ ಏನಿಲ್ಲ ಅಂತ ಹೇಳಿ ನಾನು ಹಿಂಗೆ ಸುಮ್ಮನೆ ತಂದು ಕೊಡ್ತಿದ್ದೆ. ಇದು ಮಾತ್ರ ಬಂಗಾರದ್ದು, ರಿಯಾಲಿಟಿ ಇದು ಬಂಗಾರದ್ದು, ಗೊತ್ತಾ? ರಿಯಲ್ ಇದು ಬಂಗಾರದ್ದು. ಅಷ್ಟೇ ಗೊತ್ತಾಗಲ್ವೇ ಬಂಗಾರದ್ದು ಯಾವುದು? ಉಮ್ಮಗಳ
ಗೋಲ್ಡಿಂದ ಯಾವುದು ಅಂತ ಒಡವೆ ನೋಡಿದ್ರೆ ಗೊತ್ತಾಗಲ್ಲ ಅವಳಿಗೆ. ಏ ತಗೋ ಅದು ಗೂಬೆ ಸುಮ್ಮನೆ ಸುಮ್ಮನೆ ಸ್ಟ್ಯಾಂಡರ್ಡ್ ಅಂಬುತ್ತೆ, ಅದಕ್ಕೆ ಏನು ಗೊತ್ತಾಗಲ್ಲ, ನಿನ್ನಷ್ಟು ಗೊತ್ತಾಗಲ್ಲ ಲಕ್ಷ್ಮಿ. ಏನೇ ಅಂದರೂ ನಿನ್ನಷ್ಟು ಧೈರ್ಯನೂ ಬರಲ್ಲ, ನಿನ್ನ ಥರ ಮಾತಾಡೋದಕ್ಕೂ ಬರಲ್ಲ, ನಿನ್ನ ಥರ ಇರೋದಕ್ಕೂ ಬರಲ್ಲ, ನಿನ್ನಂಗೆ ಮಾತಾಡೋಕ್ಕೆ ಬರಲ್ಲ, ನಿನ್ನಷ್ಟು ಧೈರ್ಯನೇ ಇಲ್ಲ. ಅದೊಂಥರ ಗೂಬೆ ಇದ್ದಂಗೆ. ಒಂಥರ ಹೆಂಗಂದರೆ ಪಾಪಚ್ಚಿ ಕಾಡು ಪಾಪಚ್ಚಿ ಇರುತ್ತಲ್ಲ ಆ ಥರ ಅದು. ಗೊತ್ತಾಗಲ್ಲ ಅದಕ್ಕೇನು ನಾವು. ಅಯ್ಯೋ ಸುಮ್ಮನೆ ಬಿಲ್ಡಪ್ ತೋರಿಸುತ್ತೆ ಅಷ್ಟೇ. ನಾನು ಇಷ್ಟು ದಿವಸ ಎಷ್ಟು ಅವಳಿಗೆ ಹಂಗೆ ಹಿಂಗೆ ಅಂತ ನಾ ಎಷ್ಟು ಹೊಡ್ಕೊಂಡು ಹೇಳಿದ್ದೀನಿ ಅಂದ್ರೆ ಅವಳು ನಂಬ್ಕೊಂಡು ಹೋಗ್ತಾಳೆ ಅಷ್ಟೇ. ಇಷ್ಟು ಬೇಜಾರಾದಾಗ ಹಂಗೆ ಹಿಂಗೆ ಅಂತ ಒಂದು ಹಾಡಿನ ಮುಖಾಂತರ ಒಳಗೆ ಹೊಗಳು ಬಿಡ್ತೀನಿ. ಬೆಳಗ್ಗೆ ಅಂತ ಕೂತ್ಕೊಂಡಿದ್ವಾ, ಪಾರು ಹೇ ಪಾರು ಪಾರು ಐ ಲವ್ ಯು ಅಂತ ಒಮ್ಮೆ ಹೇಳೆ ಅಂತ ಹೇಳ್ಬಿಟ್ನಾ. ಅವಳು ಅವಾಗ ಅಯ್ಯೋ ನನ್ನ ಗಂಡ ಹಿಂಗೆ ಹೇಳ್ತಾರೆ ಅಂತ ಹೇಳಿ ಆವಾಗಲೇ ಬಿದ್ದೋಗ್ಬಿಟ್ಲು ಹಳ್ಳಕ್ಕೆ. ಹಿಂಗೆ ಕೊರಿ ಕೆಡೋದಂಗೆ ಕೆಡೋಗ್ಬಿಡ್ತೀನಿ ಅವಳನ್ನ. ಏನು ಬಿಡು ಲಕ್ಷ್ಮಿ, ಅವಳ ಬಗ್ಗೆ ಏನು ಮಾತಾಡ್ತೀಯ? ಇವಾಗ ನಾನು ನೀನು ಮಾತಾಡೋಕ್ಕಂತ ಬಂದಿದ್ದೀನಿ. ಸುಮ್ಮನೆ ಯಾಕೆ ಇವಾಗ ಅಲ್ಲ ಇವ್ರನ್ನ ನನ್ನ ಬಲಗೈ ಬಂಟನ್ನು ನನ್ನ ಪುರ್ಗೈನೂ ಕರ್ಕೊಬರ್ಬೇಡ ಅಂತ ಹೇಳಿದೆ. ಯಾಕೆ ಬಲಗೈನೂ ಇರಬೇಕು ಪುರ್ಗೈನೂ ಇರಬೇಕು ನನಗೆ? ಅಲ್ಲ, ನಾವು ಪ್ರೀತಿಯಿಂದ ಮಾತಾಡಬೇಕಾದ್ರೆ ಬಲಗೈ ಯಾಕೆ ಪುರ್ಗೈ ಯಾಕೆ? ಬಲಗೈ ಬಂಟ ಸಿದ್ಧನೂ ಬೇಡ, ಪುರ್ಗೈಗೆ ಬಂಟ ಪುರ್ಗೈನೂ ಬೇಡ, ಯಾರು ಬೇಡ. ನಾವಿಲ್ಲಿ ಪ್ರೀತಿಯಿಂದ ಮಾತಾಡ್ಬೇಕಾದ್ರೆ ಅವ್ರು ಯಾಕೆ ಅವರಲ್ಲಿ ನಿಂತ್ಕೊಂಡು ಹಿಂಗೆ ಬಗ್ಗೆ ನೋಡ್ತಾ ಇರ್ತಾರೆ. ಗೌಡ್ರು ಲಕ್ಷ್ಮಕ್ಕ ಏನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೆ ಯಾನು ಕರ್ಕೊಂಬರ್ಬೇಡ್ರಿ. ಮರ್ತ್ ಕೆಳಗಡೆ ಎಷ್ಟು ತಣ್ಣಗೈತಲ್ವ, ಇಂಥ ವಿಶಾಲವಾದ ಜಾಗದಲ್ಲಿ ನಾವಿಬ್ಬರು ಮಾತಾಡ್ತಾ ಕೂತ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ನಮ್ಮ ಮನೆಗೆ ಹೋಗಕ್ಕೆ ನನಗೆ ಮನಸ್ಸೇ ಬರಲ್ಲ, ನಿನ್ನ ಜೊತೆನೇ ಇರಬೇಕು ಯಾವಾಗಲೂ ಅಂತ ಅನಿಸುತ್ತೆ. ಎಂಥ ಮರದ ಕೆಳಗಡೆ ಕೂತ್ಕೊಂಡು ವಿಶಾಲವಾದ ಜಾಗದಲ್ಲಿ ನಿನ್ನ ಜೊತೆ ಮಾತಾಡ್ತಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ನಮ್ಮ ಮನೆಗೆ ಹೋಗ್ಬಿಟ್ರೆ ನಾನು ಹೆಂಡ್ತಿ ಹತ್ರ ಕಿರಿಕಿರಿ. ಅವಳ ಹತ್ರ ನೆಮ್ಮದಿನೇ ಇಲ್ಲ. ಈ ನೆಮ್ಮದಿ ನಿನ್ನ ಹತ್ರ ಅಷ್ಟೇ ಲಕ್ಷ್ಮಿ ಸಿಗೋದು. ಅವಳ ಹತ್ರ ಬರೀ ನನ್ನ ಮನಸ್ಸಿಗೆ ಬೇಜಾರಾಗುತ್ತೆ, ಇಲ್ಲಾಂದರೆ ಏನಾದರೂ ಒಂದು ಟೆನ್ಷನ್ನು. ಏನೋ ನಾನು ಬೇಗ ಬಂದುಬಿಟ್ಟೆ, ಏನೋ ಕೆಲಸ ಐತೆ ಅಂತ ಹೇಳಿ ಸುಳ್ಳು ಹೇಳ್ಬಿಟ್ಟು ಬಂದುಬಿಟ್ಟೆ. ಅವಳು ಹಂಗೆ ಹಿಂಸೆ ಕೊಡ್ತಾಳೆ ನಿನಗೆ? ಮತ್ತು ಅವಳು ಒಂಥರ ನನಗೆ ಅವಳಿಂದ ಏನೂ ನೆಮ್ಮದಿನೇ ಇಲ್ಲ ನನ್ನ ಜೀವನದಲ್ಲಿ. ಅವಳು ಯಾಕಾದ್ರೂ ಮದುವೆ ಆದ್ನೋ ಏನೋ ಅಂತ ಅನ್ನಿಸ್ತಾ ಐತೆ ನಿಜವಾಗ್ಲೂ. ಅವಳಿಂದ ಬರೀ ಕಿರಿಕಿರಿ, ಬರೀ ನನಗೆ ಅದನ್ನ ತಂದು ಕೊಟ್ಟಿಲ್ಲ, ಸೀರೆ ತಂದು ಕೊಟ್ಟಿಲ್ಲ, ಈ ಒಡವೆ ತಗೊಂಬಂದು ಕೊಟ್ಟಿಲ್ಲ, ಬರೀ ಅವಳ್ದಿದೆ ಕಿರಿಕಿರಿ ನನಗೆ. ಅಯ್ಯೋ ನನಗಂತೂ ತುಂಬ ಟೆನ್ಷನ್ನು. ಇವಾಗ ನೀನು ಸಿಕ್ಕಿರೋದ್ರಿಂದ ನಿನ್ನಿಂದ ಒಂಥರ ನೆಮ್ಮದಿ ಅಷ್ಟೇ. ಇಲ್ಲಿ ಕೂತ್ಕೊಂಡು ಮಾತಾಡ್ತಾನೆ ಇರಬೇಕು ಅನ್ಸುತ್ತೆ. ನನಗೆ ಮನೆಗೆ ಹೋಗಕ್ಕೆ ಮನಸ್ಸೇ ಬರೋದಿಲ್ಲ. ಹೌದಾ? ಅಯ್ಯೋ ಶಿವನಿ, ನೋಡಪ್ಪ ಅಂಥವಳು ಇನ್ಯಾಕಪ್ಪ ಇರ್ಬೇಕೇನು ಅಲ್ವೇ? ಅಲ್ಲ ಮತ್ತೆ ನಿನ್ನ ಗಂಡನಿಂದ ನಿನಗೆ ನೆಮ್ಮದಿ ಸಿಕ್ಕೈತಾ? ಹ್ಞೂನಪ್ಪ, ನನ್ನ ಗಂಡನಿಂದ ನನಗೆ ನೆಮ್ಮದಿಗಿದ್ದೀನಿ ನಾನು. ನನ್ನ ಗಂಡ ನಾನು ಹೇಳ್ದಂಗೆ ಕೇಳ್ತಾರೆ. ನನ್ನ ಗಂಡ ಭಾಳ ಒಳ್ಳೆಯವರು. ಭಾಳ ಚೆನ್ನಾಗಿ ನೋಡ್ಕೊಂತಾರೆ ನನ್ನೇನು. ಓಹೋ, ನನಗಿನ್ನ ಚೆನ್ನಾಗಿ ನೋಡ್ಕೊಂತಾರಾ? ಚೆನ್ನಾಗಿ ನೋಡ್ಕೊಂತಾರಪ್ಪ. ಯಾಕೆ ಸುಳ್ಳು ಹೇಳ್ಬೇಕು, ನಮ್ಮ ಗಂಡ ನಮ್ಮೇನು ಚೆನ್ನಾಗಿ ನೋಡ್ಕೊಂತಾರೆ. ಅಲ್ಲ, ಈ ವಿಷಯ ಏನಾದರೂ ನಿಮ್ಮ ಹೆಂಡ್ತಿಗೆ ಗೊತ್ತಾದರೆ ನೀವು ಏನು ಹೇಳ್ತೀರಾ ಅವಳಿಗೆ? ಅವಳಿಗೆ ಹೆಂಗೆ ಗೊತ್ತಾಗುತ್ತೆ? ಅದು ಹೇಳಿಲ್ವ ಗೂಬೆ ಅಂತ ಹೇಳಿ, ಎಷ್ಟು ದಿವಸ ಮಗಳು ಒಡವೆ ತಂದು ಕೊಟ್ಟಿದ್ದೀನಿ, ಅದು ಬಂಗಾರದಂತಲೇ ಬೀರಲ್ಲಿ ಬಚ್ಚಿಕೊಂಡು ಇಟ್ಕೊಂಡೈತೆ ಅಂಥದ್ರಲ್ಲಿ ಈ ವಿಷಯ ಅದಕ್ಕೆ ಗೊತ್ತಾಗುತ್ತಾ? ಅದು ನೋಡಿದ್ರು ಗೊತ್ತಾಗಲ್ಲ. ನಿನ್ಗೂ ನೋಡದೇ ಇರೋದು ಗೊತ್ತಾಗದೇ ಇರೋದು ವಿಷಯ ಅಲ್ಲ, ಅದಕ್ಕೆ ಗೊತ್ತಾಗುತ್ತಾ? ಅದು ಮೊದಲೇ ಲೂಸು. ಅದಕ್ಕೆ ಎಲ್ಲಿ ಗೊತ್ತಾಗಲ್ಲ ಹೇಳೋದು. ಸ್ವಾಡ ಅಂದರೆ ಬಿಟ್ಟು ಸ್ವಾಡ ಗೊತ್ತಾಗಲ್ಲ ಅದಕ್ಕೆ. ಮಂಕ್ರಿ ಇದ್ದಂಗೆ ಒಂದಿಟ್ಟು ಮಂಕು. ಅಲ್ಲ, ಏನಾದ್ರು ಗೊತ್ತಾಗ್ಬಿಟ್ರಿ ಅಂತ ಹೇಳಿ ಅಷ್ಟೇನೆ. ಇಲ್ಲ ಗೊತ್ತಾಗಲ್ಲ ಹೇಳಿಲ್ವೇ? ಅದಕ್ಕೆ ಮಂಕಿ ಗೊತ್ತಾಗಲ್ಲ. ಅವಳಿಗೆ ಗೊತ್ತಾಗೋದೇ ಇಲ್ಲ ಈ ವಿಷಯ. ಅದು ಹೆಂಗೆ ಗೊತ್ತಾಗುತ್ತೆ ಅವಳಿಗೆ? ಮನೆ ಕೆಲಸ ಮಾಡ್ಕೊಂಡಿರ್ತಾಳೆ. ಇವಾಗ ಕೆಲಸಕ್ಕೆ ಅದಕ್ಕೆ ಬಗ್ಸಿರೋದು. ಎಲ್ಲ ಮಾಡಬೇಕು ನೀನು ಅಂತ ಹೇಳಿ ಕೆಲಸಕ್ಕೆಲ್ಲ ಬಗ್ಗಿಸ್ಬಿಟ್ಟಿದ್ದೀನಿ. ಎಲ್ಲ ಕೆಲಸ ಮಾಡ್ಕೊಂಡಿರೋದೇ ಆಗುತ್ತೆ ಅವಳಿಗೆ. ಇನ್ನೆಲ್ಲೇ ಇದು ಮಾಡೋಕ್ಕೆ ಹೋಗ್ತಾಳೆ. ಅವಳಿಗೆ ಇನ್ನೆಲ್ಲಿ ಗೊತ್ತಾಗುತ್ತೆ? ಅದನ್ನೆಲ್ಲ ಏನು ತಲೆ ಕೆಡಿಸ್ಕೊಬೇಡ ಕೂಡ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಹೆಂಗೆ ಅವಳಿಗೆ ಗೊತ್ತಾಗಲಿಲ್ಲ ಅಂದರೆ. ಅಲ್ಲಿ ನೋಡಲ್ಲಿ, ಹಿಂದಕ್ಕೆ ತಿರುಗಿ ನೋಡಲ್ಲಿ ಯಾರು ಬಂದಿದ್ದಾರೆ ನೋಡಲ್ಲಿ. ನೋಡು ಒಂದು ಸ್ವಲ್ಪ ತಿರ್ಕೊಂಡು. ಯಾರು ಲಕ್ಷ್ಮಿ? ಯಾರು? ನೋಡಲ್ಲಿ ಗೊತ್ತಾಗುತ್ತೆ. ಹಿಂದೆ ತಿರ್ಕೊಂಡು ನೋಡು, ಆಮೇಲೆ ಯಾರು ಅಂತ ಕೇಳ್ಬಂತಿ. ಅಲ್ಲಿ ನೋಡಲ್ಲಿ. ಏನಮ್ಮ ನೀ ಹೇಳ? ಹೆಂಗೆ ಮಾತಾಡ್ತೀಯ? ನನ್ನ ಹೆಂಗೆ ಬೈಕಂತ ಇದೀಯಾ? ನೀನು ಇಂಥ ಅಲ್ಕ ನನ್ನ ಮಗ ಅಂತ ನನಗೆ ಗೊತ್ತಿರಲಿಲ್ಲ ಕಣಲೇ. ಗೌಡ ಸರಿಯಾಗಿ ಸಿಕ್ಕಾಕ್ಸೈದ್ನಿ ಇವಾಗ ಇವನಿಗೆ. ಇಲ್ಗೊಂದು ಕೊನೆ ಮಾಡ್ಬೇಕು ಇವನಿಗೆ ಅಂತ ಹೇಳಿ ಸರಿಯಾಗಿ ಸಿಕ್ಕಾಕ್ಸೈದ್ನಿ. ಹೇಳ್ತೀನಿ ಬಂದ್ಲು ರೆಡ್ ಹ್ಯಾಂಡಾಗಿ ಹಿಡ್ಕೊಂಡವಳೀಗ. ಈಗ ಪಂಚ ಉದ್ರಂಗು ಹಿಡ್ಕೊಂಡು ಕೊಡ್ತಾಳೆ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.